ಹಾಯ್ ಫ್ರೆಂಡ್ಸ್, ಪ್ರೆಗ್ನೆನ್ಸಿಯಲ್ಲಿ ತುಂಬ ಬಿಸಿ ನೀರಲ್ಲಿ ನೀವು ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಬೇಬಿಗೆ ಹಾರ್ಮ್ ಆಗುತ್ತೆ. ತುಂಬ ಬಿಸಿನೀರಲ್ಲಿ ಪ್ರೆಗ್ನೆನ್ಸಿ ಅಂತ ಅಲ್ಲ, ಬೇರೆ ಟೈಮಲ್ಲೂ ಕೂಡ ನಾವು ತುಂಬ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬಾರ್ದು. ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚಿ ನೀರಲ್ಲೇ ಸ್ನಾನ ಮಾಡ್ಕೋಬೇಕು. ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಲೆಗ್ ಕ್ರ್ಯಾಂಪ್ಸ್ ಹಾಗೆ ನಮಗೆ ಪೇಯ್ನ್ ತುಂಬಾ ಇರುತ್ತೆ ಕೆಲವು ಟೈಮಲ್ಲಿ. ಸೊ ಆ ಟೈಮಲ್ಲಿ ಏನು ಮಾಡಿ, ಬ್ಯಾಕ್ ಪೇಯ್ನ್ ಎಲ್ಲ ಇದ್ದಾಗ, ಕಾಲು ನೋವು ಇದ್ದಾಗ ನೀವು ಅಲ್ಲಿ ಮಾತ್ರ ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹೊಟ್ಟೆ ಭಾಗಕ್ಕೆ ಅಂತ ಬಂದಾಗ ಜಾಸ್ತಿ ಬಿಸಿ ನೀರನ್ನ ತಾಕಿಸೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕಂದರೆ ಬೇಬಿಗೆ ಅದು ಸೆನ್ಸೇಷನ್ ಆಗುತ್ತಲ್ವ, ಸೊ ಬೇಬಿಗೆ ಹಾರ್ಮ್ ಆಗುತ್ತೆ. ಸೊ ಹಾಗಾಗಿ ನೀವು ಎಲ್ಲಿ ಪೇಯ್ನ್ ಇರುತ್ತೆ ಅಲ್ಲಿ ಮಾತ್ರ ಬಿಸಿ ನೀರನ್ನು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ನಿಮಗೆ ಒಳ್ಳೆ ರಿಲೀಫ್ ಕೊಡುತ್ತೆ. ಬ್ಯಾಕ್ ಪೇಯ್ನ್ ಇದ್ದರೆ ಬ್ಯಾಕಲ್ಲಿ ಮಾತ್ರ ಬಿಸಿ ಬಿಸಿ ನೀರನ್ನ ಹಾಕ್ಕೊಳ್ಳೋದು, ಕಾಲಿಗಿದ್ರೆ ಕಾಲಿಗೆ ಬಿಸಿ ಬಿಸಿ ನೀರನ್ನ ಈ ಥರ ನೀವು ಯೂಸ್ ಮಾಡ್ಕೋಬೋದು, ಓಕೆನಾ ಫ್ರೆಂಡ್ಸ್. ಆದಷ್ಟು ಉಗುರು ಬೆಚ್ಚ ನೀರನ್ನೇ ಅಲ್ಲಿ ಸ್ನಾನ ಮಾಡೋದನ್ನು ಟ್ರೈ ಮಾಡಿ. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಿತ್ತು ಅಂದರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.